ಈ ಈ ಈ ಈ ಕಥೆ ರೆಡಿ ಆದಾಗ ನೀವ್ ಹೇಳಿದ್ರಿ ಮೊದಲು ಶಿವಣ್ಣಂಗೆ ಹೇಳಿದೆ ನಾನು ಅಂತ. ಶಿವಣ್ಣ ಹೇಳಿದಾಗಲೇ ಯಾರ್ಯಾರು ಇದಕ್ಕೆ ಪಾತ್ರಕ್ಕೆ ಹೊಂದುತ್ತಾರೆ ಅನ್ನೋದೇನಾದ್ರೂ ಪರಿಕಲ್ಪನೆ ಇತ್ತ? ಇತ್ತು. ಅಂದ್ರೆ ಅವಾಗ ಉಪ್ಪಿ ಸರ್ ಇರ್ಲಿಲ್ಲ ನನ್ಗೆ ಕ್ಯಾರೆಕ್ಟರ್ ಅಂತ ಹೇಳಿದೆ. ರಾಜ್ ಬಿ ಶೆಟ್ಟಿ ಅವರು ಇರಲಿಲ್ಲ. ಫಸ್ಟ್ ಶಿವಣ್ಣನ ಕ್ಯಾರೆಕ್ಟರ್ ತರ ಹೇಳಿದೆ, ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಹೇಳಿದ್ದೆ. ಇದೆರಡು ಸುಮ್ಮನೆ ನಾನೇ ಒಂದು ಹೆಸರು ಇಟ್ಬಿಟ್ಟು ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಹೇಳಿದ್ದೆ. ಆಮೇಲೆ ಈ ಕ್ಯಾರೆಕ್ಟರ್ಗೆ ಯಾರ್ಯಾರು ಹಾಕ್ಬೇಕು ಅಂತ ಮನೆಗೆ ಬಂದಾಗ ಸಡನ್ ನನಗೆ ಉಪ್ಪಿ ಸರ್ ಫ್ಲ್ಯಾಶ್ ಆಯಿತು ಒಂದಿನ. ಏನು ಇಷ್ಟು ದಿನ ಹೆಂಗೆ ಮರ್ತೋಗಿದ್ದೆ ನಾನು ಉಪ್ಪಿ ಸರ್ನ ಅಂದ್ಬಿಟ್ಟು ಸಡನ್ ಶಿವಣ್ಣಗೆ ಫೋನ್ ಮಾಡಿದೆ. ಅಣ್ಣ ಕ್ಯಾರೆಕ್ಟರ್ ಉಪ್ಪಿ ಸರ್ ಹಾಕಿದ್ರೆ ಹೆಂಗೆ ಅಂತಾನೆ. ಫ್ಯಾಂಟಾಸ್ಟಿಕ್ ಅಮ್ಮ, ಹೆಂಗಮ್ಮ ಯೋಚನೆ ಬಂತು ನಿಂಗೆ ಅಂದರು. ಸಡನ್ ಆಗಿ ಹಂಗೆ ಅನ್ನಿಸ್ತು ಅಣ್ಣ. ಕೇಳು ಮಾಡ್ತಾರೆ ಗ್ಯಾರಂಟಿ, ಅವ್ರಿಗೆ ಕತೆ ಇಷ್ಟ ಆದರೆ ಮಾಡೇ ಮಾಡ್ತಾರೆ, ನಿಮ್ಮ ಕತೆ ಹೇಳು, ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಉಪ್ಪಿ ಸರ್ಗೆ ಫೋನ್ ಮಾಡಿ, ಅವ್ರಿಗೆ ಮೈಸೂರಲ್ಲಿದ್ದರು ಉಪ್ಪಿ ಸರ್, ಅವರೂ ಕೂಡ ಶೂಟಿಂಗಲ್ಲಿ. ಅಲ್ಲಿ ಹೋಗಿ ಐ ಟೋಲ್ಡ್ ಇನ್ ದ ಸ್ಟೋರಿ ಒಂದು ಮಧ್ಯಾಹ್ನ. ಸ್ಟೋರಿ ಕೇಳಿ ಒಂದು 10 ನಿಮಿಷಕ್ಕೆ ಓಕೆ ಹೇಳಿದ್ರು ಸರ್. ಹೌದಾ? ಅವ್ರು ಬೇರೆ ಏನು ಮಾತಾಡಿಲ್ಲ. ಮಾಡೋಣ, ಮಾಡ್ತೀನಿ ಅಂತ ಹೇಳಿ ಪ್ರೊಡ್ಯೂಸರ್ಗೆ ಮಾಡ್ತೀನಿ ಅಂತ ಹೇಳಿ ಅಂತ ಅಲ್ಲಿಂದ ಪ್ರೊಡ್ಯೂಸರ್ ಫೋನ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ರು. ಬೇರೆ ಏನು ಮಾತಾಡಿಲ್ಲ ಪಾಪ. ಆದಮೇಲೆ ಶಿವಣ್ಣನ ಫೋನ್ ಮಾಡಿದೆ. ವೆರಿ ಗುಡ್, ನಂಗೆ ಗೊತ್ತಿತ್ತು ಅವ್ರು ಒಪ್ಕೊಂತಾರೆ ಅಂತ ಅಂತಂದ್ರು. ರಾಜ್ ಬಿ ಶೆಟ್ಟಿ ಅವ್ರನ್ನ ಆಮೇಲೆ ಆ ಕ್ಯಾರೆಕ್ಟರ್ ತುಂಬ ಡೆಲಿಕೇಟ್ ಕ್ಯಾರೆಕ್ಟರ್ ಸರ್. ಅದು ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಡು. ಆಮೇಲೆ ಅದು ಹ್ಯಾಂಡಲ್ ಮಾಡೋಕ್ಕೊಂದು ಅದು ಟೆಂಪೋ ಗೊತ್ತಿರ್ಬೇಕು ಆ ಕ್ಯಾರೆಕ್ಟರ್ದು. ಇಲ್ಲಾಂದ್ರೆ ಸ್ವಲ್ಪ ಹಿಂಗಾದ್ರೆ ತುಂಬ ಇದಾಗ್ಬಿಡುತ್ತೆ. ಅದನ್ನ ಕ್ಯಾರಿ ಮಾಡೋಕೆ ಒಂದು ಪರ್ಫೆಕ್ಟ್ ಆ್ಯಕ್ಟರ್ ಬೇಕಿತ್ತು. ಅದು ರಾಜ್ ಸರ್ಗೆ ಹೇಳಿದಾಗ ಅವರು ಕೂಡ ಕತೆ ಕೇಳಿದ್ರು. ಈ ವಾಸ್ ಇಂಟ್ರೆಸ್ಟೆಡ್, ಬಟ್ ತುಂಬ ಬ್ಯುಸಿ ಇದ್ರು. ಅವ್ರ ಡೇಟ್ಸೇ ಇರಲಿಲ್ಲ. 6 ತಿಂಗಳು 7 ತಿಂಗಳು ಹಂಗೆ ಡೇಟ್ಸ್ ಇರಲಿಲ್ಲ. ನಾನು ಹೇಳಿದೆ 6 ತಿಂಗಳಾದ್ರೂ ಪರವಾಗಿಲ್ಲ ಸರ್, ನಾನು ಕಾಯ್ತೀನಿ, ನೀವೇ ಬೇಕು ಅಂತ. ಸರಿ ಹೌದಾ ಅಂದ್ಬಿಟ್ಟು ಈ ಕೇಮ್ ಆ್ಯಂಡ್ ಮನೇಲಿ ಫಿಲ್ಮ್ ತೋರಿಸ್ದೆ ನಾನು, ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಅಂತ. ಫಿಲ್ಮ್ ನೋಡಿದ್ಮೇಲೆ ಈ ಸೈಡ್ ಡೆಫಿನೆಟ್ಲಿ ಈ ಥರ ಪ್ರಯತ್ನಕ್ಕೆ ಸಹ ನಾವು ಸಪೋರ್ಟ್ ಮಾಡಿಲ್ಲ, ನೀನು ಯಾವುದಕ್ಕೆ ಮಾಡ್ಬೇಕು ಸರ್, ಫಿಲ್ಮ್ ಮಾಡಿ ತೋರಿಸಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಪ್ಯಾಷನ್ ಇದ್ದಾಗ ಇದನ್ನು ಬೇಡ ಅಂತ ನಾನು ಹೆಂಗೆ ಹೇಳಿ, ಈ ಎಫರ್ಟ್ಗೆ ನಾನು ಓಕೆ ಅಂತ ಹೇಳ್ತೀನಿ, ಮಾಡಿ ಸರ್ ಅಂತ. ಅಲ್ಲ, ನಿಮ್ಮ ಸಾಹಸ ಮೆಚ್ಚಬೇಕು. ಯಾಕಂದ್ರೆ ಮೊದಲನೇ ನಿರ್ದೇಶನ ಹಾಕೊಂಡ್ರೆಲ್ಲ ಘಟಾನುಘಟಿಗಳು. ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ಕತೆ. ಈಗ ನೀವ್ ಹೇಳ್ತಾ ಇದ್ರಿ ರಾಜ್ಯ ತುಂಬಾ ಬಿಸಿ ಇದ್ರು, ಅವ್ರು ಟೈಮ್ ಮಾಡ್ಕೊಂಡ್ರು ನೋಡಿ, ಆ ಟೈಮಿಗೆ ಮುಗಿಸ್ಕೊಡುವಂತ ಜವಾಬ್ದಾರಿ ನೀವು. ಆಮೇಲೆ ಬೆಸ್ಟ್ ಪರ್ಫಾರ್ಮೆನ್ಸ್ ತಗೋಬೇಕು ನೀವು. ಅದು ಎರಡನೇದು ಶಿವಣ್ಣಂದು ವೆರಿ ಇಂಪಾರ್ಟೆಂಟ್ಲಿ, ಹಿ ವಾಸ್ ನಾಟ್ ಫೀಲಿಂಗ್ ವೆಲ್ ಆ ಟೈಮಲ್ಲಿ. ಲಾಸ್ಟ್ ಅಲ್ಲಿ ಸರ್ ಅದು ಫಿಲ್ಮ್ ಎಲ್ಲ ಮುಗ್ದಿ ಇನ್ನೇನು ರ್ಯಾಪ್ ಅಪ್ಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು 30 ದಿನ ಶೂಟಿಂಗ್ ಇತ್ತು. ದಟ್ ಇಸ್ ದ ಹೈಯೆಸ್ಟ್ ಪೀಕ್ ಟೈಮ್ ಆಫ್ ದ ಫಿಲ್ಮ್. ಆವಾಗ ಅವ್ರಿಗೆ ಮೈ ಹುಷಾರಿಲ್ದಂಗೆ ಆಗೋಯ್ತು. ಅಲ್ಲಿ ಅದಕ್ಕೆ ಮುಂಚೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಜಸ್ಟ್ ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ಆದ್ರೆ ಫಿಲ್ಮ್ ಫಿನಿಶು. ಆ ಟೈಮಲ್ಲಿ ಈ ಥರ. ಅದಾದ್ಮೇಲೆ ಈ ಮೈಲಿ ಹುಷಾರಿಲ್ಲ ಅಂತ ಗೊತ್ತಾಗ ಆದ್ಮೇಲೆ ಎಷ್ಟು ದಿವಸ ಕೊಟ್ಟರು ನಿಮಗೆ ಶೂಟಿಂಗ್ಗೆ ಸರ್? ಅದು ಮೈ ಹುಷಾರಿಲ್ಲ ಅಂತ ಆದ್ಮೇಲೆ ಈಗ 7 ಡೇಸ್ ಈಸಿಯಾಗಿ ಕೊಟ್ಟರು ಸರ್. 7 to 8 ಡೇಸ್ ಕೊಟ್ಟರು. ಆ್ಯಕ್ಚುಲಿ ಅದೊಂದು 15 ಡೇಸ್ಗೆ ಸ್ಕೆಡ್ಯೂಲ್ ಇತ್ತು. ಅವರು ಆ 15 ಡೇಸ್ ಸ್ಕೆಡ್ಯೂಲ್ನ ಇಷ್ಟು ದಿನದಲ್ಲಿ ಮುಗಿಸಿದ್ರು. ಆದರೆ ಅದ್ರ ಕಾಂಪ್ರಮೈಸ್ ಮಾಡಿಲ್ಲ, ಕೆಲಸನ ಕಾಂಪ್ರಮೈಸ್ ಮಾಡಿಲ್ಲ. ಬಿಕಾಸ್ ಅವ್ರ ಕೀಮೋಥೆರಪಿ ನಡೀತಾ ಇತ್ತು. ಆ ಡೇಟ್ಸ್ ಕೊಡಬೇಕಿತ್ತು, ರೆಸ್ಟ್ ಮಾಡಬೇಕಿತ್ತು, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಿತ್ತು. ಆ ಟೈಮಲ್ಲಿ ಪೀಕ್ ಆ್ಯಕ್ಷನ್ನು. ನನಗೆ ಈಗ ನೆನೆಸ್ಕೊಂಡ್ರು ಭಯ ಆಗುತ್ತೆ. ಅವ್ರ ಜಾಗದಲ್ಲಿ ಯಾರನ್ನ ಇದ್ದಿದ್ರೆ ಮೈಂಡ್ ಸೆಟ್ ಹೆಂಗಿದ್ದಿರ್ಬೋದು. ಒಂದು ದೊಡ್ಡ ಸಿನಿಮಾ ಇದೆ ಈ ಕಡೆ, ಅದು ದೊಡ್ಡ ಸಿನಿಮಾಲಿ ಯಾವುದೋ 2-3 ಟಾಕಿ ಪೋಸ್ಟ್ ಓಕೆ, ಆ ಸಿನಿಮಾ ಏನೋ ಹೈಯೆಸ್ಟ್ ಪಾಯಿಂಟೇ ಅದು. ಆ ಟೈಮಲ್ಲಿ ಅವ್ರ ಸಪೋರ್ಟ್ ಇರಲೇಬೇಕು. ಬಟ್ ಯಾರಿಗೂ ಏನು ಕಮ್ಮಿ ಮಾಡಿಲ್ಲ. ಈ ಟೈಮಲ್ಲಿ ಶಿವಣ್ಣಗೆ ಯಾವಾಗಾದ್ರೂ ಹೇಳಿದ್ರ ನಿಮಗಿಂತ ದೊಡ್ಡದಲ್ಲ, ನಾವು ಬೇಕಿದ್ರೆ ಮುಂದಕ್ಕೆ ಹಾಕ್ತೀವಿ? ಡೆಫಿನೆಟ್ಲಿ ಪ್ರೊಡ್ಯೂಸರ್ ಫಸ್ಟ್ ಮಾತು ಹೇಳಿದೆ, ಸರ್ ಪರವಾಗಿಲ್ಲ ನಿಲ್ಲಿಸ್ಬಿಡಿ, ಅವರೆಲ್ಲ ಕ್ಯೂರ್ ಆಗಿ ಬಂದ್ಮೇಲೆ ಮಾಡೋಣ, ತಲೆನೇ ಕೆಡ್ಸ್ಕೊಂಬೇಡಿ ಅಂತಂದ್ರು. ಪ್ರೊಡ್ಯೂಸರು ರಮೇಶ್ ರೆಡ್ಡಿ ಅವರು ದೊಡ್ಡ ಅಭಿಮಾನಿ ಶಿವಣ್ಣನಿಗೆ. ನಮಗೆ ಸಿನಿಮಾ ಎಲ್ಲ ಕಾಣಿಸಿಲ್ಲ ಸರ್, ಟು ಬಿ ವೆರಿ ಫ್ರ್ಯಾಂಕು. ನಮಗೆ ಶಿವಣ್ಣ ಕಾಣಿಸೋದು ಸರ್. ಓಕೆ, ಎಲ್ಲರಿಗೂ ಬಂದಿದ್ದೀವಿ, ದೇವ್ರಿದಾನೆ, ಅದು ಓಕೆ. ಬಟ್ ಅದಕ್ಕಿಂತ ದೊಡ್ಡದು ಶಿವಣ್ಣ ಈ ಥರ ಆಗೋಯ್ತಲ್ಲ ಅನ್ನೋದೇ ನಮಗೆ. ಪ್ರೊಡ್ಯೂಸರ್ 2 ಸೆಕೆಂಡ್ ಯೋಚನೆ ಮಾಡಿಲ್ಲ ಸರ್, ಎಲ್ಲ ಕ್ಯಾನ್ಸಲ್ ಮಾಡಿ, ಎಲ್ಲ ಅವರು ಹುಷಾರಾಗಿ ಬಂದ್ಮೇಲೆ ಮಾಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ ಅಂದರು. ಗ್ರೇಟ್. ಏನಂದ್ರು ಶಿವಣ್ಣ ಅವಾಗ? ಶಿವಣ್ಣ ಯಾವುದೇ ಕಾರಣಕ್ಕೂ ನಾನು ಇದು ಮುಗಿಸ್ದೆ ಅಮೆರಿಕಾಗೆ ಹೋಗಲ್ಲ, ಇದು ಮುಗಿಸ್ಬಿಟ್ಟೆ ನಾನು ಹೋಗಲ್ಲ. ಏನು ಕಮಿಟ್ಮೆಂಟ್? ಅಯ್ಯೋ, ನಾವೇ ಹೇಳ್ತಿದ್ವಿ ಅಣ್ಣ ಪರವಾಗಿಲ್ಲ ಅಂದರೆ ನೋ ಐ ವಾಂಟ್ ಟು ಫಿನಿಶ್ ದಿಸ್ ಫಿಲ್ಮ್. ಆಮೇಲೆ ನಾನು ನಾನೇ ಫುಲ್ ಯಾರು ಡೂಪು ಹಾಕಂಗಿಲ್ಲ, ಏನೂ ಹಾಕಂಗಿಲ್ಲ, ಐ ವಾಂಟ್ ಟು ಡೂ ದಿಸ್ ಅಂತಂದ್ರು. ಆ್ಯಂಡ್ ಹೇಳ್ದಂಗೆ ಮಾಡಿದ್ರು. ಆಮೇಲೆ ಹೈಯೆಸ್ಟ್ ಥಿಂಗ್ಸ್ನೆಲ್ಲ ವೆರಿ ಶಾರ್ಟ್ ಪೀರಿಯಡಲ್ಲಿ ಮಾಡಿದ್ರು. ಇನ್ನೊಂದು ತುಂಬ ಮೇಜರ್ ಇದೆ, ಅದು ಫಿಲ್ಮ್ ಆದಮೇಲೆ ನಾನು ಹೇಳ್ತೀನಿ ಎಷ್ಟು ದಿನದಲ್ಲಿ ಮಾಡಿದ್ರು ಅದೆಲ್ಲ ಅಂತ. ಅದು ಆ ಟೈಮಲ್ಲಿ
ಅವ್ರ ಥರ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಮಗೆ ಒಂದು ಸೌಭಾಗ್ಯ ಸರ್. ಈ ಫಿಲ್ಮು ಇಟ್ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ಸಿನಿಮಾ 45 ಇಸ್ ನಾಟ್ ಅ ಫಿಲ್ಮ್ ಲರ್ನಿಂಗ್. ನಾನು ಫಿಲ್ಮ್ ಲರ್ನಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಟೆಕ್ನಿಕಲ್ ಲರ್ನಿಂಗ್ ಅಲ್ಲ, ಲೈಫ್ ಲರ್ನಿಂಗ್ ಪ್ರೋಸೆಸ್ ಅಲ್ವಾ. ಹೆಸರು 45 450 ಅನುಭವಗಳು. ನ್ಯಾಯ ನೋಡಿ ಇದು ಹೇಳಿದ್ನಲ್ಲ, ಈ ಸ್ಟೋರಿನೇ ಸಾಕು ಒಂದು ಜೀವನಕ್ಕೆ. ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು, ಏನು ಮಾಡಬೇಕು, ಈ ಪೊಸಿಷನಲ್ಲೂ ಏನೇನು ಮಾಡ್ಬೋದು, ಆ ಇನ್ಸ್ಪಿರೇಷನ್. ಆಮೇಲೆ ಅರ್ಜುನ್ ನೀವು ಹಂಗೆ ಇದ್ರಿ ಸರ್. ಯಾಕಂದ್ರೆ ನೋಡಿ ನಾವು ಈ ಪತ್ರಿಕಾರಂಗಕ್ಕೆ ಬಂದು 26 ವರ್ಷಗಳಾಯ್ತು. ನೀವು ಕಲಿತಿರೋ ದಿನಗಳಿಂದ ನಾನು ಆಗ್ಲೇ ಮೃಗಿನಿ ಕಥೆ ಹೇಳಿದೆ, ಅಲ್ಲಿಂದ ಇಲ್ಲಿ ತನಕ ಒಬ್ಬರು ಬಾಯಿನಲ್ಲಿ ಒಂದು ನೆಗೆಟಿವ್ ಶಬ್ದ ಕೇಳಿಲ್ಲ ನಿಮ್ ಬಗ್ಗೆ ಅಂತ. ನಿಮ್ಗೆ ಆಶ್ಚರ್ಯ ಹೊಗಳಕ್ಕೆ ಕಲಿತಿರೋದು ಸರ್. ಅದು ಎಲ್ಲರಿಗೂ ಟೈಮ್ ಇರುತ್ತೆ. ನಿಮಗೆ ಎಲ್ಲರಿಗೂ ಟೈಮ್ ಇರುತ್ತೆ.